ತರಿವಿ ತರಿವಿ ಎಚ್ ಕೆ ಪಾಟೀಲಕ್ಕೆ ನಾವು ವೇದಿಕೆಗೆ ಬರಾಕನ ಒಂದು 2.5 ತಾಸು ಬರುವಂಗೆ ಮಾಡಿಟ್ಟಿದ್ವಿ. ಅವಾಗ ಬಂದು ಎಚ್ ಕೆ ಪಾಟೀಲ ಚಿಕ್ಕ ಸಂಗಮವನ್ನು ನಿರ್ಮಾಣ ಮಾಡಲಿಕ್ಕೆ 7 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಒಂದು ಹೋರಾಟ ಯಶಸ್ವಿ ಆಗಬೇಕಾತು ಅಂತಂದ್ರೆ ಅದು ಬಹಳ ದಿನಗಳವರೆಗೆ ತಗೊಳ್ತದ. ಅದ್ರ ಹಿಂದೆ ನೀವು ಇದ್ರೆ ಹೋರಾಟ ಯಶಸ್ವಿ ಆಗ್ತದೆ. ನಾವೇ ಸ್ವಾಮಿಗಳಿಗೆ ಹೇಳಿವಿ ಅಂತ ತಿಳ್ಕೊಂಡು ನೀವು ಒಂದು ಕರೆದಾಗ ಒಂದು 50 ಮಂದಿ 100 ಮಂದಿ ಬಂದ್ರೆ ನಮ್ಮನ್ನು ಇದ್ದು ಮರ್ಯಾದೆ ಕಳ್ಕೊಂಡು ಹೋಗುವಂಥ ವ್ಯವಸ್ಥೆ ಒಳಗೆ ಬಂದು ನಿಂತ್ಕೊಂತೀವಿ ನಾವು. ನೀವೆಲ್ಲರೂ ಇರ್ಬೇಕು. ಮತ್ತು ನೀವಿದ್ರಿ ಅಂದ್ರೆ ನಾವು ಆಟೋಮೆಟಿಕ್ ಬರ್ತೀವಿ ನಾವೆಲ್ಲರೂ. ನಮಗೇನು ಭಕ್ತರು ಬೇಕು, ನಮ್ಮ ಶಿಷ್ಯರು ಆರಾಮಾಗಿರಬೇಕು. ಶಿಷ್ಯರ ಏಳಿಗೆಯನ್ನು ಬಯಸ್ತಕ್ಕಂಥವ್ರು ಸ್ವಾಮಿಗಳು. ನೀವು ಚೆನ್ನಾಗಿರ್ತೀರಿ ಅಂತಂದ್ರೆ ನೀವು ಕರೆದಾಗ ಬರ್ತೀವಿ. ನಾವೆಲ್ಲ ದಿವಸ 4 ದಿವಸಕ್ಕೆ 5 ದಿವಸಕ್ಕೊಮ್ಮೆ ಹೋಗುವಂಥ ಸಂದರ್ಭದೊಳಗೆ ನೋಡ್ತಿದ್ವಿ. ಅಗಾಳೆ ನಮ್ಮ ಪೂಜಾರಿ ಅವರು ಬಂದರು. ಏನ್ರಿ ಸಾಹೇಬ್ರ ನೀವೆಲ್ಲ 15-18 ಫೂಟ್ ಹೈಟ್ ಕಟ್ಕೊಂಡು ಮನೆ ಒಂದು 18 ಫೂಟ್ ಹೈಟ್ ಮಾಡಿರ್ತಾರೆ ಅವರು. ಮೇಲೆ ಉದ್ದಕ್ಕೆ ಗೋಪುರ ಮಾಡ್ದಂಗೆ 18 ಫೂಟ್ ಹೈಟ್ ಕಟ್ಟಿ ಅದಕ್ಕೊಂದು 4 AC ಕುಂದ್ರಿಸ್ಕೊಂಡ್ರು ಏನ್ರಿ ಅಜ್ಜಾರ ಬಿಸಿಲು ಅಂತ ತಿಳ್ಕೊಂಡು ಹೇಳ್ತಿರ್ತೀರಿ. ನಮ್ಮ ಭಾಗದ ರೈತರು 15-16 ವರ್ಷ ತನಕ ಈ ಶೆಡ್ನ್ಯಾಗ ಅದಾರ. ಇದ್ರ ಬಗ್ಗೆ ಯಾಕೆ ನೀವು ಕಾಳಜಿ ತೋರಿಸವಲ್ರಿ ರಾಜಕಾರಣಿಗಳು ಅಂತ ತಿಳ್ಕೊಂಡು ಕೇಳಿ ನಾವು ಹೋಗುವಾಗ ನೋಡ್ತಿರ್ತೀವಿ. ಏನಪ್ಪ ಇವ್ರ ಪರಿಸ್ಥಿತಿ, ಒಂದಿಷ್ಟು ಬೇನ್ ಗಿಡ ಅದಾವ ಅಂತ ತಿಳ್ಕೊಂಡು ಭಾಳ ಪಾಡ ಹೇಳೋರಿಲ್ಲ ಕೇಳೋರಿಲ್ಲ. ನಮ್ಮ ಪರಿಸ್ಥಿತಿ ಏನಿದು ಅಂತ ತಿಳ್ಕೊಂಡು ಅನ್ಕೊಂತ ನಾವು ನಿಡಗುಂದಿ ಅಜ್ಜಾರು ಅನ್ಕೊಂತ ಹೋಗ್ತಿರ್ತೀವಿ. ಯಾರು ತೀರ್ಕೊಂಡಾಗ ಏನಾರ ಬಂದಾಗ ನಿಡಗುಂದಿ ಅಜ್ಜಾರು ಅಂತಿರ್ತಾರೆ, ಭಾಳ ಗಟ್ರಿ ಇವರು, ಇದು ತಗಡಿನ ಶೆಡ್ನೊಳಗೆ ಇರ್ತಾರೆ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ. ಇನ್ನೂ ಕೆಲವು ಜನ ಏನು ಹೇಳ್ತಿರ್ತಾರೆ ಅಂತಂದ್ರೆ ನಮ್ಮ ಕಣ್ಣೊಳಗೆ ನೀರು ಬರುವಂಗೆ ಮಾತುಗಳು ಇರ್ತಾವೆ. ಏನ್ರಿ ಅಜ್ಜವ್ರ ನಮ್ಮ ತಗಡಿನ ಶೆಡ್ ಐತಿ, 15 ವರ್ಷ ಆಯ್ತು ನಾವು ನಿಮಗೆ ಪೂಜೆಗೆ ಕರೆಸಿಲ್ಲ, ಅಲ್ಲಿ ಸೆಕೆ ಭಾಳ ಆಕೈತೆ ಅಂತ ತಿಳ್ಕೊಂಡು ನಿಮ್ಮನ್ನು ಪೂಜೆಗೆ ಕರೆಸಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥ ಭಕ್ತರನ್ನು ನೋಡೀವಿ ನಾವು. ಅವಾಗ ನಾವು ಹೇಳ್ತಿರ್ತೀವಿ, ನೀವು ಪೂಜೆಗೆ ತಗಡಿನ ಶೆಡ್ ಐತೆ ಅಂತ ತಿಳ್ಕೊಂಡು ಬಿಡಕ್ಕೆ ಹೋಗ್ಬೇಡ್ರಿ. ನಾವು ಬರೋದು 2.5-3 ತಾಸು, ನೀವು ಒಂದು ವರ್ಷಗಂಟ್ಲೆ ಅದ ಶೆಡ್ಡಿನೊಳಗೆ ಇರ್ತೀರಿ ಅಂತಂದ್ರೆ ನಾವು ಒಂದು ದಿವ್ಸ ಬಂದಿದ್ದು ಹಾಕಿ ಏನು ಗಂಟೆ ಐತಿ ಅಂತ ತಿಳ್ಕೊಂಡು ನಾವು ಬೆಣ್ಣೂರು ಗ್ರಾಮದೊಳಗೆ ಪೂಜೆಗೆ ಹೋಗ್ತಿದ್ದೆ. ಅದು 1 ತಾಸು ಪೂಜೆ ಮಾಡ್ಕೋಬೇಕಾದ್ರೆ ಮೈಯೆಲ್ಲ ನೀರು ಬರ್ತಿತ್ತು. ಅಷ್ಟು ಕಠಿಣವಾಗಿರ್ತಕ್ಕಂಥ ಸ್ಥಿತಿ ಒಳಗೆ ನಮ್ಮ ರೈತರು ಇದ್ದಾರೆ. ಆ ರೈತರ ಬೇಡಿಕೆಗಳು ಬಹಳಷ್ಟು ಯಶಸ್ವಿ ಆಗಬೇಕು ಅಂತಂದ್ರೆ ಜನರ ಕಾರಣ. ಈಗ ಒಂದು ಮನೆ ಕಟ್ಕೊಂತೀವಿ ನಾವೆಲ್ಲ ಬಾಗಲಕೋಟೆ ಒಳಗೆ ಎಲ್ಲೋ ಎಷ್ಟು 20 ಅವರು ಅಲ್ಲಿ ಎಷ್ಟು ಸೈಟ್ ತೊಗೊತಾರ ಅಂದ್ರೆ ಇಬ್ಬರ ಗಂಡ ಹೆಂಡತಿ 2 ಮಕ್ಳು ಇರ್ತಾರ. 40-60 ಸೈಟ್ ತೊಗೊಂಡ್ರು ಮನೆ ಸಾಣದಾಗೈತ್ರಿ ಅಂತ ತಿಳ್ಕೊಂಡು ಹೇಳ್ತಿರ್ತಾರೆ ಅವರು. ಇಲ್ಲಿ ನಮಗೆ 2 ಎತ್ತು ಇರ್ತಾವೆ, ಟ್ಯಾಕ್ಟ್ರಿ ಇರ್ತೈತಿ, ಹೊಲ ಸಾಮಾನ, ಗೊಬ್ಬರ, ಬೀಜ, ಮನ್ಯಾನ ಮಂದಿ ಎಲ್ಲಾರನ್ನೂ ಇಟ್ಕೊಂಡು ಒಂದು 30-30 ಮನೆ ಕಟ್ಕೊಂಡಿರು ಅಂತಂದ್ರೆ ಹೆಂಗೆ ಆಗಕ್ಕೆ ಸಾಧ್ಯ ಐತಿ? ಮೊದಲೆಲ್ಲ ಕೊಟ್ಟಿದ್ರು 60-80 ಸೈಟ್ ಕೊಟ್ಟಿದ್ರು. ಆ 60-80 ಸೈಟು ಈಗಿನ ಜನರಿಗೆ ಕೊಟ್ರೆ ಒಂದಿಷ್ಟು ರೈತರಾಗಿರ್ತಕ್ಕಂಥವ್ರು ತಮ್ಮ ಕೃಷಿ ಕಾಯಕದ ಸಾಮಗ್ರಿಗಳನ್ನು ಇಟ್ಕೊಂಡು ಕೃಷಿಯನ್ನು ಮಾಡ್ಬೋದು. ಇಲ್ಲ ಅಂದ್ರೆ ಏನು ಮಾಡ್ತಾರೆ ಅಂತಂದ್ರೆ ಸಣ್ಣ ಮನೆ ಹಾಕಿಸ್ಕೊಂಡು ಒಕ್ಕಲ್ತನ ಮಾಡೋದನ್ನು ಬಿಟ್ಟು ಬಿಡ್ತಾರೆ. ಅದಕ್ಕೆ ಸರ್ಕಾರನೂ ಕೂಡ ಎಚ್ಚೆತ್ತುಕೊಂಡು ರೈತರ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ತೋರಿಸ್ಬೇಕು. ಏನು ಕಾಳಜಿ ಅಂತಂದ್ರೆ ರೈತರಿಗೆ ಏನೇನು ಬೇಕಾಗಿದೆ ಅವೆಲ್ಲವನ್ನು ಪರಿಹರಿರಬೇಕು. ಅಲ್ಲಿ ಇರಲಿಲ್ಲ ಅಂತಂದ್ರೆ ನಾವು ಯಾರೋ ಸ್ವಾಮಿಗಳು ಮತ್ತೆ ಬರೋದಿಲ್ಲ ನೀವು. ಅದಕ್ಕೆ ಬಹಳಷ್ಟು ಮಂದಿಗಳು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹೋರಾಟ ಸಮಿತಿಯವರು ಏನು ನಿರ್ಣಯಗಳನ್ನು ತೆಗೆದುಕೊಳ್ತಾರೋ ಆ ಎಲ್ಲ ನಿರ್ಣಯಗಳಿಗೆ ನಾವು ಬದ್ಧರಾಗಿರ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳಿ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ
ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.